ನಮ್ಮ ಬಾಯಿಂದ ಬರೋ ಪ್ರತಿಯೊಂದು ಶಬ್ದ ಕೇವಲ ಗಾಳಿಯಲ್ಲ. ಅಂದ್ರೆ ಅದು ನಾವು ಬದುಕಿರೋ ವಾಸ್ತವನ ಕಟ್ಟು ಇಟ್ಟಿಗೆಗಳು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ ನಾವು ಬೀತ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತೆ ಗೆಡ್ಡಿ ಎಫ್ರಾಯಿಂ ಟಿಪ್ಪಣಿಗಳ ಆಧಾರದ ಮೇಲೆ ಎಮೋರ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಎಮೋರ್ ಅಂದ್ರೆ ಕೇವಲ ಮಾತಾಡೋದು ಅಂತ ಅಲ್ಲ, ಅದೊಂದು ಸಂಪೂರ್ಣ ಅಭಿವ್ಯಕ್ತಿ. ಖಂಡಿತ. ದೈವಿಕ ಪಾವಿತ್ರ್ಯತೆ ನಮ್ಮ ಮಾತು, ಸಮಯ ಮತ್ತು ವ್ಯಕ್ತಿತ್ವದ ಮೂಲಕ ಜಗತ್ತಿಗೆ ಹೇಗೆ ಹರಿಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಮುಖ್ಯ ಉದ್ದೇಶ. ಹೌದು. ಬೀತ್ ಇಸ್ರೇಲ್ ಪ್ರಕಾರ ಅಡಗಿರೋ ದೈವಿಕ ಬೆಳಕು ಹೊರಗೆ ಬರೋದೇ ನಮ್ಮ ಮಾತಿನ ಮೂಲಕ. ನಿಜ. ಗೆಡ್ಡಿ ಎಫ್ರಾಯಿಂ ಟಿಪ್ಪಣಿಗಳನ್ನು ಓದುವಾಗ ನನಗೆ ಅನಿಸಿದ್ದೇನಪ್ಪ ಅಂದ್ರೆ, ಈ ಮಾತು ಅನ್ನೋದು ಒಂಥರ ಸಾಫ್ಟ್ವೇರ್ ಕೋಡ್ ಇದ್ದ ಹಾಗೆ ಅಲ್ವಾ? ಸರಿಯಾದ ಕೋಡ್ ಬರೆದ್ರೆ ಪ್ರಪಂಚ ಸುಂದರವಾಗಿ ಕೆಲಸ ಮಾಡುತ್ತೆ. ಆದರೆ ಈ ಕೋಡ್ ಭ್ರಷ್ಟ ಆದ್ರೆ ಸಿಸ್ಟಮ್ ಕ್ರ್ಯಾಶ್ ಆಗತ್ತೆ. ಆದರೆ ಈ ಕೋಡ್ ಮೇಲಿನ ಮತ್ತೆ ಕೆಳಗಿನ ಪ್ರಪಂಚಗಳನ್ನ ನಿಖರವಾಗಿ ಹೇಗೆ ಬೆಸೆಯುತ್ತೆ ನೋಡಿ. ಇಲ್ಲಿ ಗಡ್ಡಿ ಎಫ್ರಾಯಿಂ ಟಿಪ್ಪಣಿಗಳಲ್ಲಿ ಬರೋ ದೇವನಿಂದ್ಯೆ ಅಂದ್ರೆ ಆ ಬ್ಲಾಸ್ಫಿಮೆರ್ ಕತೆ ತಗೋಬೇಕು. ಅವನು ಸುಮ್ನೆ ಕೋಪದಿಂದ ಕೆಟ್ಟ ಪದಗಳನ್ನ ಬಳಸ್ಲಿಲ್ಲ. ಮತ್ತೆ ಆತ ದೈವಿಕ ಹೆಸರನ್ನೇ ಶಪಿಸಿದ. ಅಂದ್ರೆ ಸೃಷ್ಟಿಯ ಮೂಲಭೂತ ಶಕ್ತಿನೇ ವಿನಾಶಕ್ಕೆ ಬಳಸೋಕ್ ನೋಡದ. ಮಾತು ಅನ್ನೋದು ಕ್ಲೇ ಅಂದ್ರೆ ಒಂದು ಪವಿತ್ರ ಪಾತ್ರೆ ಇದ್ದಾಗೆ. ನಾವಾಡೋ ಭ್ರಷ್ಟ ಮಾತುಗಳು ಆ ಪಾತ್ರೆನ ಒಡೆದು ಹಾಕುತ್ತೆ. ಅಂದ್ರೆ ಆತ ತನ್ನ ಮಾತಿನ ಮೂಲಕ ಸೇತುವೆ ಕಟ್ಟೋ ಬದಲು ಆ ಸೇತುವೆನೇ ನಾಶ ಮಾಡಿದ ಅಂತಾನ? ಎಕ್ಸಾಕ್ಟ್ಲಿ. ದೇವನಿಂದ್ಯೆ ಮಾಡಿದ ಕೆಲ್ಸ ಅದೇ. ಮೇಲಿನ ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಕೆಳಗಿನ ಭೌತಿಕ ಪ್ರಪಂಚದ ಕನೆಕ್ಷನ್ ಕಟ್ ಮಾಡ್ಬಿಟ್ಟ. ಇದು ಸೃಷ್ಟಿಯ ಕೋಡ್ಗೆ ವೈರಸ್ ಅಟ್ಯಾಕ್ ಮಾಡದ ಹಾಗೆ. ಒಂದು ನಿಮಿಷ. ಮಾತು ಸಾಫ್ಟ್ವೇರ್ ಕೋಡ್ ಆದ್ರೆ ಅದನ್ನ ಬರೆಯೋ ಪ್ರೋಗ್ರಾಮರ್ ಕೂಡ ಯಾವುದೇ ವೈರಸ್ ಇಲ್ಲದೆ ಕ್ಲೀನ್ ಆಗಿರ್ಬೇಕಲ್ವಾ? ಹೌದು. ಅದಕ್ಕೆ ತಾನೇ ಆಕರಗಳಲ್ಲಿ ಕೋಹೆನ್ ಬಡ್ಡೆ ಪ್ರಸ್ತಾಪ ಇರೋದು. ನಾನು ಕೋಹೆನ್ ಅಂದ್ರೆ ಕೇವಲ ಪ್ರಾಚೀನ ಕಾಲದ ದೇವಸ್ಥಾನದ ಪುರೋಹಿತ, ಸುಮ್ನೆ ಪೂಜೆ ಮಾಡವನ್ ಅನ್ಕೊಂಡಿದ್ದೆ. ಅದೇ ಇಲ್ಲಿರೋ ಬಹುಮುಖ್ಯ ತಿರುವು. ಬೀತ್ ಇಸ್ರೇಲ್ ಪ್ರಕಾರ ಕೋಹೆನ್ ಅಂದ್ರೆ ಇತಿಹಾಸದ ಪುಟಗಳಲ್ಲಿರೋ ವ್ಯಕ್ತಿಯಲ್ಲ, ಅದೊಂದು ಆಂತರಿಕ ಪ್ರಜ್ಞೆ, ದೈವಿಕ ಉಪಸ್ಥಿತಿ. ಅಂದ್ರೆ ಶೆಕೀನಾ ಅಂತಾರಲ್ಲ, ಅದನ್ನ ಭೌತಿಕ ಜಗತ್ತಿಗೆ ತರೋ ಜವಾಬ್ದಾರಿಯದು. ಅಂದ್ರೆ ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸೋದು? ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಆಫೀಸಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಯಾವುದೇ ಕಪಟ ಇಲ್ದೆ ಕೆಲ್ಸ ಮಾಡ್ತಾನೆ ಅಂದ್ಕೊಳ್ಳಿ. ಅವನ ಆಲೋಚನೆಗೂ ಅವನಾಡೋ ಮಾತಿಗೂ ವ್ಯತ್ಯಾಸ ಇಲ್ದೇ ಇದ್ದಾಗ ಆತ ಆ ಕ್ಷಣದಲ್ಲೇ ದೈವಿಕತೆನ ಪ್ರಕಟ ಮಾಡ್ತಿರ್ತಾನೆ. ಅಂದ್ರೆ ಅವನೇ ತನ್ನ ಮಟ್ಟಿಗೆ ಒಬ್ಬ ಕೋಹೆನ್ ಆಗ್ತಾನೆ. ಖಂಡಿತ. ಈಗ ನನ್ಗೆ ಅರ್ಥ ಆಗ್ತಿದೆ. ನಿಜವಾದ ಆಧ್ಯಾತ್ಮಿಕ ದೋಷ ಅಥವಾ ಬ್ಲೆಮಿಷ್ ಅನ್ನೋದು ದೇಹಕ್ಕೆ ಸಂಬಂಧಿಸಿದ್ದಲ್ಲ. ಒಬ್ಬ ವ್ಯಕ್ತಿ ವೇದಿಕೆ ಮೇಲೆ ನಿಂತು ಸತ್ಯ, ಆದರ್ಶದ ಬಗ್ಗೆ ಭಾಷಣ ಮಾಡಿ ಒಳಗಡೆ ದ್ವೇಷ ಇಟ್ಕೊಂಡ್ರೆ ಅದೇ ಅತಿದೊಡ್ಡ ದೋಷ. ನಿಖರವಾಗಿ ಹೇಳಿದ್ರಿ. ಆಂತರಿಕ ಶುದ್ಧತೆ ಇಲ್ದೆ ಆಡೋ ಮಾತು ಬರೀ ಶಬ್ದ ಅಷ್ಟೇ. ಅದಕ್ಕೆ ವಾಸ್ತವನ ಸೃಷ್ಟಿ ಮಾಡೋ ಶಕ್ತಿ ಇರಲ್ಲ. ನಮ್ಮ ಹೃದಯ ಮತ್ತು ನಾಲಿಗೆ ಒಂದೇ ನೇರದಲ್ಲಿ ಇರಬೇಕು. ರೈಟ್. ಇದು ನನಗೆ ಇನ್ನೊಂದು ಯೋಚನೆ ತರ್ತಿದೆ. ಈಗ ಪ್ರೋಗ್ರಾಮರ್ ಶುದ್ಧ ಆದ, ಕೋಡ್ ಸರಿ ಹೋಯ್ತು. ಆದ್ರೆ ಈ ಪ್ರೋಗ್ರಾಮ್ ರನ್ ಆಗೋಕೆ ಒಂದು ಪ್ಲಾಟ್ಫಾರ್ಮ್ ಅಥವಾ ಸಮಯ ಬೇಕಲ್ವಾ? ಈ ಟಿಪ್ಪಣಿಗಳು ಮೊಯೆಡಿಮ್ ಅಂದ್ರೆ ಹಬ್ಬಗಳ ಬಗ್ಗೆ ಮಾತಾಡ್ತತೆ. ಹೌದು. ಹಬ್ಬಗಳು ಅಂದ್ರೆ ಕ್ಯಾಲೆಂಡರ್ನಲ್ಲಿರೋ ಹಳೆ ನೆನ್ಪುಗಳಲ್ಲ. ಹಳೆ ಘಟನೆಗಳನ್ನ ನೆನಪಿಸ್ಕೊಳ್ಳೋದಕ್ಕೂ ಆ ಶಕ್ತಿನ ಈಗ ಪ್ರಸ್ತುತದಲ್ಲಿ ಮರುಸೃಷ್ಟಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಬೀತ್ ಇಸ್ರೇಲ್ ಹೇಳೋ ಹಾಗೆ ಇವು ದೈವಿಕ ಬೆಳಕಿನ ಜೀವಂತ ವಾಹಿನಿಗಳು ಅಂತ. ಹೌದು ಹೌದು. ಆ ನಿರ್ದಿಷ್ಟ ಟೈಮಲ್ಲಿ ಪಾವಿತ್ರ್ಯತೆ ಪ್ರಪಂಚಕ್ಕೆ ಹರಿಯೋಕೆ ಒಂದು ಆಧ್ಯಾತ್ಮಿಕ ಬಾಗ್ಲು ಓಪನ್ ಆಗುತ್ತೆ. ನಾವು ಆ ಸಮಯದ ಜೊತೆ ಕನೆಕ್ಟ್ ಆದಾಗ ಆ ಬೆಳಕನ್ನ ನಮ್ಮೊಳಗೆಳಕೊಳ್ತೀವಿ. ಇಲ್ಲೊಂದು ಗೊಂದಲ ಇದೆ ನನಗೆ. ನಾವು ಪಾವಿತ್ರ್ಯತೆನ ಪುರಾತನ ದೇವಸ್ಥಾನ ಅಥವಾ ಮಿಷ್ಕನ್ ತರಹದ ನಿರ್ದಿಷ್ಟ ಜಾಗಕ್ಕೆ ಸೀಮಿತ ಮಾಡ್ತೀವಿ. ಆದ್ರೆ ಇಲ್ಲಿ ಸಮಯವನ್ನೇ ಮಿಷ್ಕನ್ ಮಾಡಬಹುದು ಅಂತಿದ್ದಿರಲ್ಲ, ಅದು ಹೇಗೆ? ನೋಡಿ, ಭೌತಿಕ ಜಾಗಗಳು ನಮಗೆ ಮಿತಿ ಹಾಕುತ್ತೆ. ನಾವೇ ಅಲ್ಲಿಗೆ ಪ್ರಯಾಣ ಮಾಡಬೇಕು. ಆದ್ರೆ ಸಮಯ ಹಾಗಲ್ಲ. ಅದು ನಮ್ಮ ಜೊತೆನೇ ಇರುತ್ತೆ ಅಲ್ವಾ? ನೀವ್ ಎಲ್ಲೇ ಇರಿ, ನಿಮ್ಮ ಜಾಗೃತಿಯ ಮೂಲಕ ಉದ್ದೇಶಪೂರ್ವಕವಾಗಿ ಒಳ್ಳೇದು ಮಾಡಿದಾಗ ಆ ಕ್ಷಣನೇ ಪವಿತ್ರ ಜಾಗ ಆಗುತ್ತೆ. ಅಂದ್ರೆ ಒತ್ತಡ ಇದ್ರೂ ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ನಾವು ಆ ಕ್ಷಣದಲ್ಲಿ ಮಿಷ್ಕಾನ್ ನಿರ್ಮಿಸಿದ ಹಾಗೆ? ಖಂಡಿತ. ವಾವ್. ಅಂದ್ರೆ ನಾವು ಪವಿತ್ರ ಸ್ಥಳಗಳನ್ನ ಹುಡುಕೊಂಡು ಹೋಗೋ ಬದಲು ಪವಿತ್ರ ಕ್ಷಣಗಳ ಮೂಲಕ ಪ್ರತಿದಿನ ಪ್ರಯಾಣ ಮಾಡ್ತಿದ್ದೀವಿ.
ಎಮೋರ್ ಅಂದ್ರೆ ಬರೀ ನಿಯಮಗಳ ಪಟ್ಟಿಯಲ್ಲ. ಅಲ್ಲವೇ ಅಲ್ಲ. ಇದು ನಮ್ಮ ಆಲೋಚನೆ, ಮಾತು ಮತ್ತೆ ಕ್ರಿಯೆಗಳನ್ನ ಒಗ್ಗೂಡಿಸಿ ನಮ್ಮನ್ನೇ ಜೀವಂತ ಪವಿತ್ರ ವಾಸಸ್ಥಾನ ಮಾಡಿಕೊಳ್ಳೋ ಜೀವನ ವಿಧಾನ. ನಮ್ಮ ಅಸ್ತಿತ್ವನೇ ಒಂದು ಸೇತುವೆಯಾಗಬೇಕು. ಇದೇ ಇಂದಿನ ಅಂತಿಮ ಚಿಂತನೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ನಮ್ಮ ಮಾತುಗಳೇ ವಾಸ್ತವ ನಿರ್ಮಿಸೋ ಇಟ್ಟಿಗೆಗಳಾಗಿದ್ರೆ, ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ನಾವು ಆಡಿದ ಸಾಮಾನ್ಯ ಮಾತುಗಳನ್ನ ಒಮ್ಮೆ ಹಿಂತಿರುಗಿ ನೋಡಿ. ಆ ಮಾತುಗಳಿಂದ ನಾವು ಎಂಥ ಪ್ರಪಂಚ ಕಟ್ಟಿದಿವಿ? ನಾವು ಕಟ್ತಿರೋದು ಒಂದು ಸುಂದರವಾದ, ಭದ್ರವಾದ ಅರಮನೆನಾ ಅಥವಾ ಬಿರುಕು ಬಿಟ್ಟ ದುರ್ಬಲವಾದ ಗೋಡೆನಾ? ಇದರ ಬಗ್ಗೆ ಆಳವಾಗಿ ಯೋಚಿಸಿ.